academically and culturally, creating an environment where every student is encouraged to reach their fullest potential. I extend my greetings and welcome you, sir. ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಇಲ್ಲಿ ಈಗ ಈ ಮಕ್ಕಳಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಹಂಗಿಲ್ಲ ಈ ಮಕ್ಕಳಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ನಾನು ಸಣ್ಣ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ 20 ವರ್ಷದ ಹಿಂದೆ ನನ್ನ ಮಗದ ಇದೇ ತರ ಒಂದು ಪ್ರೋಗ್ರಾಮ್ ನಾನು ನನ್ನ ಹೆಂಡತಿ ಅಲ್ಲಿ ಕೂತಿದ್ದೆ ತಿಂತ ಇವನು ಎಲ್ರು ಬಲಗಾಲ ಹಾಕಿದ್ರೆ ಅವ್ನು ಎಡಗಾಲ ಹಾಕ್ತಾನೆ ಎಲ್ರು ಮೇಲೆ ಕೂತ್ರೆ ಕೆಳಗೆ ನೋಡ್ತಾರೆ ಎಲ್ರು ಹಿಂಗ್ ಸುತ್ತ ಉಲ್ಟಾ ಸುತ್ತಾ ಇದ್ದಾನೆ ಎಲ್ರು ನಗ್ತಿರ್ತಾರೆ ಬಟ್ ನಮಗೆ ನಮ್ಮ ಮಗು ಅಲ್ವಾ ಅಲ್ಲೇ ಫೋಕಸ್ ನಮ್ಗದೇನೋ ಒಂದು ಖುಷಿ ಅದು ಹೋಗ್ತಾ ಹಿಂದೆ ಕಳಿಸ್ಬಿಟ್ರು ಅವನ್ನ ಮಿಕ್ಕರೆಲ್ಲ ಮುಂದೆ ಇದ್ದಾರೆ ನಮಗ್ ಕಾಣಿಸ್ತಾನೆ ಇಲ್ಲ ಅವನು ನಾನು ನನ್ನ ಹೆಂಡತಿಗೆ ಎದ್ದು ಹಿಂದೆ ರೀ ಕೂತ್ಕೊಳ್ರಿ ನೀವು ಒಬ್ಬರಿಗೆ ಮಕ್ಕಳಿರೋದು ಇವತ್ತು ಅದೆಲ್ಲ ನಿಮ್ಮನ್ನೆಲ್ಲ ನೋಡಿದಾಗ ಸರ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಸರ್ ನೀವು ಇಲ್ಲಿ ಬಂದಿರೋದು ನಿಮ್ಮ ಮಕ್ಕಳು ಇಲ್ಲಿ ಪರ್ಫಾರ್ಮ್ ಮಾಡ್ತಿರೋದು ನನ್ನ ಲೈಫಲ್ಲಿ ಇದೆಲ್ಲ ಆಗಿದೆ ಅಲ್ಲ ಸೋ ಬ್ಯೂಟಿಫುಲ್ ಇದೇ ಮಕ್ಕಳಿಗೆ ಡ್ಯಾನ್ಸ್ ಮಾಡ್ತಿದ್ರಲ್ಲ ಅವರು ಬ್ಯೂಟಿಫುಲ್ ಆಗಿ ಬೆಳೀತಾರೆ ದೇ ವಿಲ್ ಬಿಕಮ್ handsome boys and beautiful girls who they'll get married, they'll have their own children. Such a beautiful, it's going to be like a flower blossoming in front of you. ನನಗೆ ಅನಿಸ್ತಾ ಇತ್ತು ಈಗ 3 ಜನ ಮಕ್ಕಳಿಗವರು SSLCಯಲ್ಲಿ ಪ್ರತಿಭಾ ಪುರಸ್ಕಾರ ಅಂತ ಕೊಟ್ಟರು ಒಂದು ಹುಡುಗಿ 98%, ಆ ಪಕ್ಕದಲ್ಲಿದ್ದವಳು 97.1, ಆ ಮೂರನೇ ಹುಡುಗಿ 91.8. ಅವ್ರಿಗೆಲ್ಲ ಶಾಲ್ ಹಾಕಿದ್ವಿ, ಗಿಫ್ಟ್ ಕೊಟ್ಟಿ ಹಾರಗಳು ಹಾಕಿದ್ವಲ್ಲ. ಅದಾದ್ಮೇಲೆ ಒಬ್ರು ಫಾದರ್ ಕೂತಿದ್ರು, ಅವ್ರ ಮಗಳು ಬಂದಿದೆ, ಅವಳು ಇವತ್ತು ಬರಕ್ಕಾಗಿಲ್ಲ, ಹಾಗಾಗಿ ಫಾದರ್ನ ಕರೆದ್ರು, ಅವ್ರಿಗೆ ಆನರ್ ಮಾಡಿದ್ರು. ಆವಾಗ ನನಗೆ ಅನ್ಸಿದ್ದೇನೆಂದ್ರೆ ರೀ ಸೋ ಬ್ಯೂಟಿಫುಲ್ ಸರ್, ನಿಮ್ಮೆಲ್ಲರಿಗೂ ಇಲ್ಲಿ ಪೋಷಕರು ಯಾರಿದ್ರು ನಿಮ್ಮೆಲ್ಲರಿಗೂ ಶಾಲ್ ಹಾಕಿ ನಿಮ್ಗೆ ಹಾರ ಹಾಕಿ ನಿಮ್ಗೆ ನಾನು ಚಪ್ಪಾಳೆ ತಪ್ಪಬೇಕು ಅನಿಸ್ತಾ ಇದೆ. ಬಿಕಾಸ್ ಇವತ್ತು ಈ ಮಕ್ಕಳು ಏನ್ ಡ್ಯಾನ್ಸ್ ಮಾಡ್ತಾರೋ ಏನ್ ಹಾಡು ಆಡ್ತಾರೋ ಸುಮ್ಮನೆ ದಿನ ಸ್ಕೂಲ್ ಬರ್ತಾರಲ್ಲಿ, ಆ ಕಾರಣಕ್ಕೆ ಪ್ರತಿಯೊಬ್ಬ ಪೋಷಕರು ನಿಮಗೆ ಅಭಿನಂದನೆಗಳು. ಯಾಕಂದ್ರೆ ದೀಸ್ ಚಿಲ್ಡ್ರನ್ ನಮ್ಗೆ ಹೊರಗಡೆ ಕಾಣುವಂತ ಹೂವುಗಳು ಅವರು, ಬಟ್ ಆ ಹೂ ಇರೋದು ಯಾಕೆ ಕಾರಣ ಏನ್ ಹೇಳಿ, ಆ ಬೇರು ನೀವು. ಎವ್ರಿ ಫಾದರ್ ಎವ್ರಿ ಮದರ್ ಹಿಯರ್, ನೀವು ಆ ಬೇರ್ ಸರ್. ಆ ಹೂ ನಮಗೆ ಕಣ್ಣು ಕಾಣ್ತಾ ಇದೆ. ನಾನು ಫಿಲ್ಮ್ಸ್ ಮಾಡ್ತೀನಲ್ಲ, ಅನುರಾಗ ಸಂಗಮ, ಕರ್ಪೂರದ ಗೊಂಬೆ, ನಮ್ಮೂರ ಮಂದಾರ ಹೂವೆ, ಈ ಚಿತ್ರಗಳಲ್ಲಿ ಏನಾಗೋದು ಅಂದ್ರೆ ನಾನು ಹುಡುಗಿನ ಲವ್ ಮಾಡೋದು, ಆ ಹುಡುಗಿನ ಇನ್ನೊಬ್ಬ ಲವ್ ಮಾಡ್ತಿದ್ದಾನೆ, ಶಿವರಾಜ್ ಕುಮಾರ್ ಯಾರೋ ಒಬ್ರು,
ಹುಡುಗಿನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ನಾವು ತ್ಯಾಗ ಮಾಡಬೇಕು. ನಮ್ಮನ್ನ ತ್ಯಾಗರಾಜ ಅಂತ ಕರೆಯೋರು. ಬಟ್ ನಿಜವಾದ ತ್ಯಾಗರಾಜ ನಾನಲ್ಲ, ನೀವು. ಪ್ರತಿಯೊಬ್ಬ ಫಾದರ್ ತ್ಯಾಗರಾಜ, ಪ್ರತಿಯೊಬ್ಬ ಮದರ್ ತ್ಯಾಗರಾಣಿ. ನೀವು ಮಾಡುವಂತ ಸ್ಯಾಕ್ರಿಫೈಸಸ್ ಇದೆಯಲ್ಲ, ನಿಜವಲ್ಲ ಸರ್. ಒಂದು ಮಗು ನಮ್ಗೆ ಗೊತ್ತಿದೆ, ನಮ್ಮ ಮನೆ ನನ್ನ ಹೆಂಡತಿ ಪಟ್ಟಂತ ಕಷ್ಟಗಳು, ಆ ಮಗುವಿನ ಸ್ಕೂಲ್ ಎಕೋ ಆಗ್ತಿದೆ. ಇಸ್ ಇಟ್ ಕ್ಲಿಯರ್? ಓಕೆ. ಒಂದ್ ಮಗುನ ಸ್ಕೂಲ್ ಕಳಿಸಿ ಬೆಳಗ್ಗೆ ಒಂದು ಯೂನಿಫಾರ್ಮ್ ಹಾಕಿ ಊಟ ಪ್ಯಾಕ್ ಮಾಡೋದು, ಆಮೇಲೆ ಯಾವ್ದೋ ಹೋಮ್ ವರ್ಕ್ ಮಾಡಿಸೋದು, ಯಾವ್ದೋ ಸ್ಪೆಷಲ್ ಕ್ಲಾಸ್ ಕಳಿಸೋದು, ಆ ಶ್ರಮ ಇದೆಯಲ್ಲ ಆಫ್ ಅ ಪೇರೆಂಟ್, ದಟ್ ಟ್ರಬಲ್, ದಟ್ಸ್ ಅಮೇಸಿಂಗ್. ನೀವೆಲ್ಲ ಸೂಪರ್ ಹೀರೋಸ್. ಟು ಆಲ್ ಆಫ್ ಯು, ಸೋ ಬ್ಯೂಟಿಫುಲ್ ಸರ್ ಆನ್ ಟೇಕಿಂಗ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅಪ್. ನಾವು ಸ್ಕೂಲ್ ಹೋಗ್ತಿದ್ದಾಗ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ರಾಜು ಅಂತ. ನಾವು ಸಾಟರ್ಡೆ ಸಂಡೇ ಕ್ರಿಕೆಟ್ ಆಡ್ತಾ ಇದ್ವಿ. ಆ ಕ್ರಿಕೆಟ್ ನೋಡಕ್ಕೆ ಅವ್ರ ಅಮ್ಮ ಬರೋರು. ಇದರಲ್ಲಿ ಏನು ಸ್ವಲ್ಪ